ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ನಾನು ಏನು ಬೀಜ ತೋರಿಸ್ತಾ ಇರೋದು ಅಂದರೆ, ನೀವು ನೋಡ್ತಾ ಇರ್ಬೋದು ಇದೇನು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗಲೇ. ಇದು ಕುಂಬಳಕಾಯಿ ಬೀಜ, ಅಂದರೆ ಸಿಹಿ ಕುಂಬಳಕಾಯಿ. ಈ ಇದನ್ನು ಏನು ಮಾಡಬೇಕು ಅಂದರೆ, ಇವಾಗ ಸ್ವಲ್ಪ ಗಿಡಗಳ ಬೀಜ ಹಾಕ್ಬಿಟ್ಟು ಸಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಸಸಿ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಈಗಾಗಲೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣೋ ಬೆಲ್ ಐಕಾನ್ನ ಮುಟ್ಟಿದರೆ ನಾನು ಮಾಡೋ ಅಂಥ ಹೊಸ ವೀಡಿಯೋಗಳಾಗಿರ್ಬೋದು, ರೆಸಿಪಿಗಳಾಗಿರ್ಬೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹೊಸೊಬ್ಬರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಆಗಿದ್ರೆ ನಾನು ಈಗಲೇ ಹೋಗಿ ನಿಮಗೆ ಆ ಗಿಡ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕುಂಬಳಕಾಯಿ ಬೀಜ ಹಾಕಿದ್ದು ಒಂದು 10 ಬೀಜ ಹಾಕಿದ್ದೆ. ಗಿಡ ಎಲ್ಲ ಬಂದಿದೆ. ಇದನ್ನ ನಾನು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಇವಾಗ ಒಂದು ಕಡೆ ಶಿಫ್ಟ್ ಮಾಡಿದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಇದೆ ಅಂತ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಇದನ್ನು ಗುಂಡಿ ತೆಗೆದು ಈ ರೀತಿ ನೆಟ್ಟಿದ್ದೀನಿ. ನಾನು ಇವಾಗ ತಾನೇ ಇದನ್ನು ಶಿಫ್ಟ್ ಮಾಡಿದ್ದೀನಿ. ಇವಾಗ ಬೇರೆ ಬೀಜಗಳನ್ನ ಒಟ್ಟಿಗೆ ಹಾಕಿದಾಗ ಅದು ಒಟ್ಟಿಗೆ ಸಸಿಗಳು ಬರುತ್ತೆ. ಅದರಲ್ಲಿ ನಾವು ಬೇರೆ ಬೇರೆ ಮಾಡಿಬಿಟ್ಟು ಈ ರೀತಿ ನೆಟ್ಕೋಬೇಕು. ನಾವು ಈ ರೀತಿ ನೆಡೋದ್ರಿಂದ ನಮಗೆ ಯಾವಾಗ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಇದು ಕುಂಬಳಕಾಯಿ ಗಿಡ ಆಗಿರೋದ್ರಿಂದ ಸ್ವಲ್ಪ ಬಳ್ಳಿಯಾಗಿ ಹೋಗೋದು, ತುಂಬ ಜಾಗ ಜಾಸ್ತಿ ಬೇಕಾಗುತ್ತೆ. ಇದು ಕೆಲವರಿಗೆ ಜಾಗ ಸಾಕಾಗೋದಿಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ಗ್ರೋ ಬ್ಯಾಗಲ್ಲೂ ಕೂಡ ನೆಟ್ಬಿಟ್ಟು ನಾವು ಮನೆಯಲ್ಲೇ ಇರೋ ಕೋಲುಗಳೇನಾದ್ರು ಸಪೋರ್ಟ್ ಕೊಟ್ಬಿಟ್ಟು ಅದಕ್ಕೆ ಒಂದು ಬೆಳೆಯೋ ಥರ ಮಾಡ್ಕೋಬೋದು ಟೆರೆಸ್ ಮೇಲೆಲ್ಲ. ನಾನು ಅಲ್ಲಿದ್ದಿದ್ರಲ್ಲಿ ಒಂದು 10 ಗಿಡ ಏನೋ ಆಯಿತು. ಅದರಲ್ಲಿ ಇವಾಗ ಇಲ್ಲಿ ತಂದು ನೆಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಎರಡು ನೆಟ್ಟಿದ್ದೀನಿ. ಯಾಕೆಂದರೆ ಕೆಲವು ಸಲ ಒಂದು ನೆಟ್ಟಾಗ ಅದು ಬದುಕೋದಿಲ್ಲ, ಸತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ 2 ನೆಟ್ಟಿದ್ದೀನಿ. ಅಕಸ್ಮಾತ್ ಜೀವ ಹಿಡಿತು ಅಂದರೆ ನಾನು ಅದನ್ನು ಒಂದು ತೆಗೆದ್ಬಿಟ್ಟು ಒಂದು ಬಿಡ್ತೀನಿ ಇಲ್ಲಿ, ಆವಾಗ ಸರಿಯಾಗತ್ತೆ. ಇದು ಯಾವ ರೀತಿ ದೊಡ್ಡದಾಗತ್ತೆ ಅಂತ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ. ನೋಡಿದ್ರಲ್ಲ ಹೇಗಿತ್ತು ಅಂತ. ಹಾಗಾದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ